ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ನ ಹೇಗೆ ಈಸಿಯಾಗಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಹೇಗೆ ಡಿಸೈನ್ ಮಾಡ್ಕೋಬೋದು ಅಂತ ನಾನು ಸ್ಕ್ರ್ಯಾಚಿಂದ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮಾಡ್ತಾ ಇರೋ ಬ್ಯಾಕ್ ಡ್ರಾಪ್ಗೆ ನಾವು ಈ ಥರ PVC ಪೈಪ್ಸ್ನ ತೊಗೊಂಡಿದ್ದೀವಿ. ನಿಮಗೆ ಲೆಂತ್ ಇದೆಲ್ಲ ಎಷ್ಟು ಬೇಕೋ ಅಷ್ಟು ಅಲ್ಲೇ ಕಟ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಆಕ್ಸಲ್ ಬ್ಲೇಡ್ ಯೂಸ್ ಮಾಡಿಕೊಂಡು ನೀವೇ ಬೇಕಂದ್ರೆ ಕಟ್ ಕೂಡ ಮಾಡ್ಕೊಬೋದು. ಇದಕ್ಕೆ T ಪೈಪ್ಸು ಕನೆಕ್ಟರ್ಸು ಎಲ್ಲ ಎಷ್ಟು ಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಚೈತ್ರ ಇಲ್ಲಂಗೆ ಈ ಥರ PVC ಪೈಪು ಇದು 1 ಇಂಚ್ ಇದೆ. ಸೊ ಈ ಪೈಪಲ್ಲಿ ಡಿಫ್ರೆಂಟ್ ಲೆಂತ್ಸ್ ಬರುತ್ತೆ. ನಾನು ತಗೊಂಡಿರೋ ಲೆಂತ್ ಬಂದು 18 ಫೀಟ್ ಇತ್ತು. ಒಂದು 18 ಫೀಟ್ ತೊಗೊಂಡಿದ್ದೀನಿ, ಇನ್ನೊಂದು 9 ಫೀಟ್ ಇದೆ. ಸೊ ಅದನ್ನು ಕಟ್ ಮಾಡಿಸ್ಕೊಂಡಿದ್ದೀನಿ. ನಿಮಗೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕೇಳಿದ್ರೆ ಅವ್ರು ಕೊಡ್ತಾರೆ, ಪ್ರಾಬ್ಲಮ್ ಏನಿಲ್ಲ. ಅದಕ್ಕೆ ಈ ಥರ T ತೊಗೊಂಡಿದ್ದೀನಿ. ನೆಕ್ಸ್ಟು ಈ T ಬಂದು 4 ತೊಗೊಂಡಿದ್ದೀನಿ. ಇದನ್ನು ನಾವು ಬೆಂಡ್ ಅಂತ ಕರಿತೀವಿ, ಇದನ್ನು 6 ತೊಗೊಂಡಿದ್ದೀನಿ. ಸೊ ಇವಾಗ ಅಸೆಂಬಲ್ ಮಾಡಿ ತೋರಿಸ್ತೀನಿ ನಿಮಗೆ ನಮ್ಮ ಬ್ಯಾಕ್ ಡ್ರಾಪ್ ಯಾವ ಥರ ಇರುತ್ತೆ ಅಂತ. ಬನ್ನಿ ನೋಡೋಣ. ನೋಡಿ, ಇದು ಲೆಂತ್ ಎಷ್ಟು ಬೇಕೋ ಅಷ್ಟು 2 ಪೈಪು ಸೆಂಟ್ರಲ್ ಜಾಯಿಂಟ್ ಮಾಡೋಕ್ಕೆ, ಮತ್ತು 4 T ಪೈಪು 6 ಬೆಂಡ್ಸ್ ತೊಗೊಂಡಿದ್ದೀನಿ. ಬೇಕಂದರೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಬಿಡಿ. ಇದೇ ಥರ ನೀವು ಮಾಡ್ಕೋಬೇಕು ಅಂತಂದರೆ ಇಷ್ಟು ಐಟಮ್ಸ್ ಇದ್ದರೆ ಸಾಕಾಗುತ್ತೆ. ಫಸ್ಟ್ ನಾವಿಲ್ಲಿ ಬೇಸ್ ಮಾಡ್ಕೋತಾ ಇದ್ದೀವಿ. ಬೇಸ್ ಮಾಡ್ಕೊಳ್ಳೋದಕ್ಕೆ 1 T ಮತ್ತು 2 ಬೆಂಡ್ಸು, ಮತ್ತು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನಾವು ಚಿಕ್ಕದಾಗಿ 2 ಪೈಪ್ನ ತೊಗೊಂಡಿದ್ದೀವಿ. ಇದು ಕನೆಕ್ಟ್ ಮಾಡೋದಂತೂ ತುಂಬ ಈಸಿ. ಒಂದು ಸ್ವಲ್ಪ ಟೈಟಾಗಿ ಮಾಡಿಕೊಂಡ್ರೆ ಗ್ರಿಪ್ ಅಂತೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಸ್ವಲ್ಪ ಕೋಲು ಆ ಥರ ಏನಾದರೂ ನೀಟಾಗಿ ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿದ್ರೆ 2 ಬೇಸ್ಗೆ ಇದು ಸ್ವಲ್ಪ ಲೆಂತ್ ಕಮ್ಮಿ ಇರಲಿ, ಇದು ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಗೋಡೆಗೆ ಡಿಸ್ಟೆನ್ಸ್ ಕಮ್ಮಿ ಇದ್ದರೆ ನಮಗೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಈ ಕನೆಕ್ಷನ್ಸು ಅದು ಅಲ್ಲೊಂದು ಬರಬೇಕು ಮತ್ತು ಇಲ್ಲೊಂದು ಬರಬೇಕು. ಇದು ಅರ್ಧ ಆಗೋಯ್ತು ಆಲ್ರೆಡಿ. ಹೀಗೆ ಮತ್ತು ಮೇಲೆ ಸೇಮ್ ಅದೇ ಥರ ಒಂದು ಕನೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಮುಗಿಯಿತು. ಬೇಸ್ ಮಾಡ್ಕೊಂಡಾದ್ಮೇಲೆ ನಾವು ಆ ಕಡೆ ಒಂದು ಈ ಕಡೆ ಒಂದು 2 ಪೈಪ್ನ ಕನೆಕ್ಟ್ ಮಾಡಿ ಒಂದು T ಸೆಂಟ್ರಲ್ಲಿ ಒಂದು ಪೈಪ್ ಹಾಕ್ತಾಯಿದ್ದೀವಿ. ಯಾಕಂದರೆ ಸೆಂಟ್ರಲ್ಲಿ ಹಾಕದೇ ಇದ್ದರೆ ಅದು ಸ್ಟ್ರೆಂತ್ ಇರಲ್ಲ, ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲದನ್ನು ಸ್ವಲ್ಪ ನೀಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಎಲ್ಲ ಫಿಕ್ಸ್ ಮಾಡಿದಾದ್ಮೇಲೆ ಸ್ಕೆಲಿಟನ್ ಈ ಥರ ಕಾಣಿಸ್ತಾ ಇದೆ. ತುಂಬ ಈಸಿ. ಜಸ್ಟ್ ಕೆಳಗಡೆ ಬೇಸ್, ಸೆಂಟ್ರಲ್ಲಿ ಒಂದು ಇದು ಬಂದುಬಿಟ್ಟು ಗ್ರಿಪ್ಗೋಸ್ಕರ ಅಷ್ಟೇ, ಮತ್ತು ಮೇಲೆ ನಮ್ಗೆ ಇಷ್ಟು ಬೇಕಾಗಿತ್ತು ಕರೆಕ್ಟಾಗಿ ಇದು ಮಾಡ್ಕೊಂಡ್ವಿ. ಈಗ ಡೆಕೋರೇಟ್ ಹೇಗೆ ಮಾಡೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋಲಿ ನಾನು ಏನೇನು ಫ್ಲವರ್ಸ್ ಎಲ್ಲ ತೊಗೊಂಡು ಬಂದೆ ಅಂತ ತೋರಿಸಿದ್ನಲ್ಲ, ಅದ್ರ ಜೊತೆಗೆ ಇದು ಅಷ್ಟೇ. ಇದು ಹೋದ ವರ್ಷ ತೊಗೊಂಡು ಬಂದಿದ್ದು, ಈ ವರ್ಷ ತಂದಿದ್ದಲ್ಲ, ಅದನ್ನೇ ರಿಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ನಾನು 300 ರೂಪೀಸ್ ಕೊಟ್ಟು ತೊಗೊಂಡು ಬಂದಿದ್ದು. 10 ಇದೆ ಇದು. ಇದಂತೂ ನಂಗೆ ಸಖತ್ ಇಷ್ಟ. ಪೈಪ್ಸಿಂದ ಎಲ್ಲದನ್ನು ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ ಡ್ರಾಪ್ಗೆ ಅಂತ ಈಗ ಬನಾನಾ ಲೀವ್ಸು ಅದೆಲ್ಲನೂ ಸಿಗುತ್ತೆ. ಬಟ್ ನನಗೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಯಾವುದಾದ್ರೂ ಸ್ಯಾರಿನೇ ಹಾಕೋಣ ಅಂತಂದ್ಬಿಟ್ಟು ಮನೇಲಿ ಇದ್ದಿದ್ದೆ ಒಂದು ಸ್ಯಾರಿ ಹಾಕ್ತಾಯಿದ್ದೀನಿ. ಇದು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಇನ್ನೆಲ್ಲ ಹಾಕಿದ್ರೆ ಕಿತ್ತೋಗುತ್ತೆ ಬಿದ್ದೋಗುತ್ತೆ ಅಂತ ಭಯ ಬೇರೆ ಅಂತ, ಅದಕ್ಕೆ ಒಂದು ಸೂಜಿ ತೊಗೊಂಡು ಇದಕ್ಕೆ ಪೋಣಿಸ್ಬಿಡ್ತೀನಿ. ಲಾಸ್ಟ್ ವಿಡಿಯೋಲ್ಲೇ ತೋರಿಸಿದ್ದೆ ನಾನು ನಿಮಗೆ ಚಿಕ್ಕಪೇಟೆಯಿಂದ ಏನೆಲ್ಲ ಫ್ಲವರ್ಸ್ ತೊಗೊಂಡು ಬಂದಿದ್ದೀನಿ ಅಂತ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಪಿನ್ಸ್ ಹಾಕಿದ್ರೆ ಅದು ಅಷ್ಟೊಂದು ತೂಕಕ್ಕೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಸೂಜಿ ದಾರ ತೊಗೊಂಡು ನೀಟಾಗಿ ಹೊಲಿದ್ಬಿಡ್ತಾ ಇದ್ದೀನಿ. ಅಷ್ಟೊಂದು ಡ್ಯಾಮೇಜು ಆಗೋಲ್ಲ, ಬಿಕಾಸ್ ಸೂಜಿ ಚಿಕ್ಕದಿರೋದ್ರಿಂದ. ನಿಮ್ಗೆ ಯಾವ ಥರ ಅನುಕೂಲ ಇದ್ದರೆ ನೀವು ಆ ಥರ ಮಾಡ್ಕೋಬೋದು. ನನ್ನ ಪ್ರಕಾರ ಕೇಳೋದಾದರೆ ಈ ಸೂಜಿ ಬೆಸ್ಟ್ ಅಂತ ಅನಿಸುತ್ತೆ. ನಾನು ಯೆಲ್ಲೋ ಕಲರ್ ಫ್ಲವರ್ ಹಾಕ್ತಿದ್ದೀನಲ್ಲ, ಆ ಜಾಗದಲ್ಲಿ ನೀವು ಹಬ್ಬದ ದಿನ ಫ್ರೆಶ್ ಆಗಿ ಮಾವಿನ ಎಲೆ ಎಲ್ಲ ಸಿಕ್ಕಿದ್ರೆ, ಮಾವಿನ ತೋರಣ ಎಲ್ಲನೂ ಕಟ್ಟಿದ್ರೆ ಇನ್ನೂ ಟ್ರೆಡಿಷ್ನಲ್ ಲುಕ್ ಚೆನ್ನಾಗಿರುತ್ತೆ. ಮತ್ತು ಇದೆಲ್ಲ ಹಾಕಿದಾದ್ಮೇಲೆ ನಾನು ಒಂದು ಗಣೇಶ ಕೂಡ ಅವತ್ತಿನ ದಿನ ಪ್ಲೇಸ್ ಮಾಡ್ತೀನಿ. ಫೈನಲಿ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಒಂದು ಚಿಕ್ಕ ಸ್ಟೂಲ್ ಇಟ್ಟು ಅದ್ರ ಮೇಲೆ ಬಿಳಿ ಪಂಚೆ ಅಥವಾ ಯಾವುದಾದ್ರೂ ಈ ಥರ ಕ್ಲಾತ್ ಕೂಡ ಹಾಕ್ಬೋದು. ಮೇಲೆ ಹೂವು ಆದಮೇಲೆ ತುಂಬ ಖಾಲಿ ಗ್ಯಾಪ್ ಇದೆಯಲ್ಲ, ಆ್ಯಕ್ಚುಲಿ ಅಲ್ಲಿ ದೇವ್ರನ್ನ ಕೂರಿಸಿದಾಗ ಆಲ್ಮೋಸ್ಟ್ ಆ ಗ್ಯಾಪ್ ಕೂಡ ಕವರ್ ಆಗುತ್ತೆ. ನಿಮ್ಗೆ ಬೇಕಂದರೆ ಅಲ್ಲೂ ಕೂಡ ಏನಾದರೂ ಮಾಡ್ಕೋಬೋದು. ಫೈನಲ್ ಲುಕ್ ನೋಡಿ ಈ ಥರ ಬಂದಿದೆ. ಜಸ್ಟ್ ಪೈಪ್ಸ್ ಎಲ್ಲ ಸೆಟ್ ಮಾಡಿಕೊಂಡು ನಮ್ಗೆ ಇಷ್ಟ ಆಗಿರೋ ಕಲರ್ ಬ್ಯಾಕ್ ಡ್ರಾಪ್, ಅಂದರೆ ದೇವರು ಸೀರೆ ಕಲರ್ಗೆ ಕಾಂಟ್ರಾಸ್ಟ್ ಆಗಿರೋದು ಯಾವುದಾದ್ರೂ ಒಂದು ಬ್ಯಾಕ್ ಡ್ರಾಪ್ ಹಾಕ್ಕೊಂಡು ಫ್ಲವರ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು 10 to 15 ಮಿನಿಟ್ಸ್ ಸಾಕು. ತುಂಬ ಬೇಗ ಆಗೋಗ್ಬಿಡುತ್ತೆ. ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.